ಸೊ ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ಎಲ್ ಕೆ ಎಲ್ ವಿಡಿಯೋಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ITR ಫೈಲ್ ಡ್ಯೂ ಡೇಟ್ಸ್ ಯಾವಾಗಪ್ಪ ಇದೆ ಅಂತ ಅಂದ್ಬಿಟ್ಟು ಫೈನಾನ್ಷಿಯಲ್ ಇಯರ್ 2025-26 ಅಸೆಸ್ಮೆಂಟ್ ಇಯರ್ 2026-27ಗೆ ಯಾರೆಲ್ಲ ITR ಫೈಲ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೆ ಡ್ಯೂ ಡೇಟ್ ಬಗ್ಗೆ ಗೊತ್ತಿರಲೇಬೇಕು. ತುಂಬಾ ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಇದು. ಸೊ ಎಕ್ಸ್ಟೆಂಡ್ ಆಗಿದೆಯಾ ಇಲ್ವಾ, ಎಲ್ಲಿವರೆಗೂ ಡ್ಯೂ ಡೇಟ್ ಇದೆ, ಎಕ್ಸ್ಟೆಂಡ್ ಆಗೋದು ಆಮೇಲೆ ಅಂದರೆ ಡ್ಯೂ ಡೇಟ್ ಹತ್ತತ್ರ ಬರ್ತಿದ್ದಾಗ ಎಕ್ಸ್ಟೆಂಡ್ ಆಗುತ್ತೆ. ಬಟ್ ಫಸ್ಟೇ ಮುಂಚೆ ತಿಳ್ಕೊಂಡಿರ್ಬೇಕಲ್ಲ ನಾವು ITR ಫೈಲು, ITR 1 ಯಾವಾಗ, ITR 2 ಯಾವಾಗ, ITR 3 ಯಾವಾಗ ಅಂತ. ಅದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೀವು ಅರ್ಥ ಮಾಡ್ಕೊತೀರ ಗೈಸ್. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗೈಸ್. ಸೊ ಮುಂದಿನ ವಿಡಿಯೋ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರಬೇಕು ಅಂತಂದರೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ಕೊಟ್ಟಿದ್ದೀನಿ. ನಿಮ್ಗೆ ಯಾವುದೇ ರೀತಿ ITR ರಿಲೇಟೆಡ್ ಸಮಸ್ಯೆಗಳು ಬಂದರೆ, ITR ಸಂಬಂಧಿತ ಕ್ವಶನ್ಸ್ ಕೇಳಬೇಕು ಅಂತಂದರೆ ಅಥವಾ ನಿಮಗೆ ITR ಮಾಡಿಸ್ಬೇಕು ಅಂತಂದರೆ ಲಾಸ್ಟಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರು ಕೂಡ ಕೊಟ್ಟಿರ್ತೀನಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕು ಕೂಡ ಹಾಕಿದ್ದೀನಿ, ಹೋಗಿ ನೀವು ಜಾಯ್ನ್ ಆಗಿ. ಬನ್ನಿ ಈಗ ನಾವು ವೀಡಿಯೋಗೆ ಹೋಗ್ಬಿಡೋಣ. ITR 1 ಯಾರೆಲ್ಲ ಇಂಡಿವಿಜುವಲ್ಲು ನೋ ಬಿಸ್ನೆಸ್ಸು ಪ್ರೊಫೆಷನ್ ಇರುತ್ತಲ್ಲ, ITR 1 ಮತ್ತು 2 ಇನ್ಕಮ್ ಬಂದು ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, ಕ್ಯಾಪಿಟಲ್ ಗೈನು, ಅದರ್ ಸೋರ್ಸಸ್, ಇವ್ರಿಗೆಲ್ಲ 31st ಜುಲೈ 2026 ಲಾಸ್ಟ್ ಡೇಟ್ ಆಗಿರುತ್ತೆ ಗೈಸ್. 31st ಜುಲೈ 2026 ಏನು ಹೇಳಿ, 31st ಜುಲೈ. ನಾರ್ಮಲಾಗಿ ITR 1 ಮತ್ತು 2 ಮಾಡುವವರಿಗೆ ಲಾಸ್ಟ್ ಡೇಟ್ 31st ಜುಲೈ, ಓಕೆನಾ. ITR 3 ಮತ್ತು 4ಗೆ ಯಾವಾಗ, ITR 3 ಮತ್ತು 4 ಯಾರಿಗೆ ಅಪ್ಲಿಕಬಲ್ ಆಗುತ್ತೆ? ಇಂಡಿವಿಜುವಲ್ಸು, HUF ವಿತ್ ಬಿಸ್ನೆಸ್ ಆರ್ ಪ್ರೊಫೆಷನ್ನು, ಅಥವಾ ಇಂಡಿವಿಜುವಲ್ ಬಿಸ್ನೆಸ್ ಅಥವಾ ಪ್ರೊಫೆಷನ್ ಮಾಡ್ತಾರೆ ಅಂಥವರು ಪ್ರಿಸಂಪ್ಟಿವ್ ನಾನ್ ಆಡಿಟ್ ಕೇಸು, ಓಕೆನಾ. ಪ್ರಿಸಂಪ್ಟಿವ್ ಅಂಡರಲ್ಲಿ ಬರೋದಿಲ್ಲ, ಅಥವಾ ನಾನ್ ಆಡಿಟ್ ಕೇಸ್ ಅಂದರೆ ನಾನ್ ಆಡಿಟ್ ಕೇಸಲ್ಲಿ ITR 3 ಮತ್ತು 4 ಮಾಡ್ತಿರಲ್ಲ ಅವ್ರಿಗೆ ಬಿಸ್ನೆಸ್ ಇನ್ಕಮ್ಮು ಮತ್ತು ITR 4 ಫ್ರೀಲ್ಯಾನ್ಸರ್ ಆಗಿರ್ಬೋದು, ಪ್ರೊಫೆಸರ್ಸ್ ಆಗಿರ್ಬೋದು, ಅಥವಾ ಸ್ಮಾಲ್ ಬಿಸ್ನೆಸ್ ಇಟ್ಕೊಂಡಿರೋರು ITR 4 ಎಲ್ಲ ಮಾಡ್ಕೊತೀರಲ್ವ ನೀವು ಪ್ರಿಸಂಪ್ಟಿವ್ ಟ್ಯಾಕ್ಸೇಷನ್ ಅಂಡರಲ್ಲಿ. ಅವ್ರಿಗೆ ಬಂದು ಇಲ್ಲಿ ಸೊ ಅವರಿಗೆ ಡ್ಯೂ ಡೇಟ್ ಬಂದು 31st ಆಗಸ್ಟ್ವರೆಗೂ ಇದೆ, ಅಂದರೆ 1 ಮಂತ್ ಎಕ್ಸ್ಟೆಂಡ್ ಆಗಿದೆ. ಸೊ 1 ಮಂತ್ ಜಾಸ್ತಿ ಇದೆ ITR 3 ಮತ್ತು 4 ಮಾಡ್ಕೊಳ್ಳೋರಿಗೆ. ಸೊ ನೆಕ್ಸ್ಟು ITR 6 ಅಂತ ಬಂದರೆ ನಾವು ಆಲ್ ಕಂಪನೀಸ್ ಅಥವಾ ಆಲ್ ಕಂಪ್ನೀಸಿಗೆಲ್ಲ 31st ಅಕ್ಟೋಬರ್ವರೆಗೂ ಇರುತ್ತೆ. ಇದು ಆಡಿಟ್ ಕೇಸ್ ಆಗಿರೋದ್ರಿಂದ 31st ಅಕ್ಟೋಬರ್ವರೆಗೂ ಇರುತ್ತೆ. ಮತ್ತು ITR 3 ಮತ್ತು ITR 5 ಫರ್ಮ್ಸು, LLPಗೆ ಅವಕ್ಕೆಲ್ಲ ITR ಅಕ್ಟೋಬರ್ 31st, ಅವುಗಳಿಗೂ ಕೂಡ ITR ಅಕ್ಟೋಬರ್ 31st ಇದೆ. ಸೊ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪ ಅಂತಂದರೆ ನಿಮಗೆ ಈಗಾಗಲೇ ಗೊತ್ತಾಯಿತು. ITR 1 ಮತ್ತು 2ಗೆ ಜುಲೈ 31st, ITR 3 ಮತ್ತು 4ಗೆ ಆಗಸ್ಟ್ 31st ಅಂತ ಅಂದ್ಬಿಟ್ಟು ನಿಮಗೆ ಈಗಾಗಲೇ ಡ್ಯೂ ಡೇಟ್ ಗೊತ್ತಾಯಿತು. ಸೊ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಬಿಲೇಟೆಡ್ ಮತ್ತು ರಿವೈಸ್ಡ್ ರಿಟರ್ನು 31st ಡಿಸೆಂಬರ್ 2026ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಬಿಲೇಟೆಡ್ ಅಥವಾ ರಿವೈಸ್ಡ್ ರಿಟರ್ನ್ 31st 2026ವರೆಗೂ. ಮತ್ತು ಲೇಟ್ ಫೀಸ್ ಬಂದು 5,000ವರೆಗೂ ನಿಮಗೆ ಲೇಟ್ ಫೀಸ್ ಬೀಳ್ಬೋದು ಈ ಸಲ. ಇಂಟ್ರೆಸ್ಟು ಕೂಡ ಅಪ್ಲಿಕಬಲ್ ಆಗುತ್ತೆ. ಮತ್ತು ಲಾಸ್ ಕ್ಯಾರಿ ಫಾರ್ವರ್ಡು ನಾಟ್ ಅಲೌಡ್ ಟು ಫೈಲ್ಡ್ ಲೇಟ್, ಅಂದರೆ ಲೇಟಾಗಿ ನೀವು ಲಾಸ್ ಕ್ಯಾರಿ ಫಾರ್ವರ್ಡ್ನ ತೊಗೊಳೋದಕ್ಕೆ ಆಗಲ್ಲ. ಮತ್ತು ಅಡಿಷ್ನಲ್ ಡಿಸ್ಕ್ಲೋಸರ್ ಏನಂದರೆ ಆಲ್ ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ಬಂದುಬಿಟ್ಟು ನೀವು ರಿಕ್ವೈರ್ಡ್ ಇಫ್ ಇನ್ಕಮ್ ಎಕ್ಸಿಡ್ಸ್ 1 crore ಎಲ್ಲ ನೀವು ಡಿಸ್ಕ್ಲೋಸ್ ಮಾಡಲೇಬೇಕು. ರಿಮೈಂಡರ್, ಫೈಲ್ ಯುವರ್ ITR ಆನ್ ಟೈಮ್, ಅವಾಯ್ಡ್ ಟು ಪೆನಾಲ್ಟೀಸ್ ಆ್ಯಂಡ್ ಇಂಟ್ರೆಸ್ಟ್. ಅಂದರೆ ನೀವು ಕರೆಕ್ಟ್ ಟೈಮಿಗೆ ಫೈಲ್ ಮಾಡಿ, ನಿಮಗೆ ಪೆನಾಲ್ಟಿಯಿಂದ ದೂರ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ITR ಡ್ಯೂ ಡೇಟ್ ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ಸೊ ಏನಪ್ಪ ಅಂತಂದರೆ ಇದಿಷ್ಟು ಈ ವಿಡಿಯೋ ಆಗಿತ್ತು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.